ಅದು ಯೂಸ್ ಮಾಡಿಲ್ಲ ಅಂದಿದ್ರೆ ಈ ಥರ ಇರ್ತಾ ಇರಲಿಲ್ಲ ಕ್ರಾಪು. ಈಗಲೂ ಒಂದು 4ರಿಂದ 5 ಲಕ್ಷ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನಾನು ಇದರಲ್ಲಿ ಒಂದು ತಪ್ಪು ಮಾಡಿದೆ. ಡೇ ಒನ್ನಿಂದ ಯೂಸ್ ಮಾಡಿದರೆ ಈ ಥರ ಬರ್ತಾ ಇರಲಿಲ್ಲ. ಅದು ಬಿಡೋದ್ರಿಂದ ಇನ್ನೂ ಹೆಚ್ಚಾಗಿ ಸಾಯುತ್ತೆ ಹೊರತು ಕಡಿಮೆ ಆಗಲ್ಲ. ಇದಕ್ಕಿಂತ ಡಬಲ್ ಇಳುವರಿ ತೆಗಿಬೋದು, ಮತ್ತು ಕ್ವಾಲಿಟಿನೂ ಅದೇ ಥರ ಇರುತ್ತೆ, ಗಿಡ ಸಾಯೋದಿಲ್ಲ. ನಮಸ್ಕಾರ ಎಲ್ಲ ರೈತರಿಗೂ. ನನ್ನ ಹೆಸರು ವೇಣು ಯಾದವ್ ಅಂತ. ನೀವು ಇವಾಗ ನೋಡ್ತಾ ಇರೋದು ಇದು ಸೆಂಟೆಲ್ಲೋ ಅನ್ನೋ ಒಂದು ತಳಿ ಕ್ರಾಪು. ಮೇಜರಾಗಿ ಈ ತಳಿಯಲ್ಲಿ ಬರೋದು ವಿಲ್ಟ್ ಅನ್ನೋ ಪ್ರಾಬ್ಲಮ್ ಬರುತ್ತೆ. ನೀವೀಗ ಏನು ನೋಡ್ತಿದ್ದೀರಾ, ಈ ತೋಟ ಈಗ ಇರ್ತಾ ಇರಲಿಲ್ಲ, ಜಾಸ್ತಿ ಗಿಡ ಸಾಯ್ತಾ ಇತ್ತು. ಮತ್ತು ಈ ಥರ ಆಗ್ತಿದೆ ಅಂತ ನಾವು ಒಬ್ಬರನ್ನ ಕೇಳಿದಾಗ ಅವ್ರು ಸಜೆಸ್ಟ್ ಮಾಡಿ ಹೇಳಿದ್ದು ಬ್ಯಾಕ್ಟೋ ಶೀಲ್ಡ್, ಟ್ರೈಕೋವೇರು, ರೂಟ್ ಝೆನ್ನು, ಗ್ರೋಫಿಟ್ಟು ಮತ್ತು ವ್ಯಾಮನ್ನು ಪ್ರಾಡಕ್ಟ್ಸ್ನ ನಾವು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇರ್ತೀವಿ. 5 to 10 ಡೇಸ್ ಒನ್ ಟೈಮು. ಅದು ಯೂಸ್ ಮಾಡಿಲ್ಲ ಅಂದಿದ್ರೆ ಈ ಥರ ಇರ್ತಾ ಇರಲಿಲ್ಲ ಕ್ರಾಪು. ಇದು ಯೂಸ್ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಬಂದಿದೆ ಕ್ರಾಪು. ಇವಾಗ ನೀವೇನು ನೋಡ್ತಾ ಇದ್ದೀರಾ, ಗಿಡ ಅಷ್ಟೊಂದು ಸತ್ತಿಲ್ಲ. ಇನ್ನೂ ಚೆನ್ನಾಗಿ ಮಾಡಬೇಕು ಅಂದರೆ ರೈತರಿಗೆ ನಾವೊಂದು ಸಜೆಷನ್ ಮಾಡ್ತೀನಿ. ನನ್ನ ಎಕ್ಸ್ಪೀರಿಯೆನ್ಸು, ನಾವು ಫಸ್ಟು ಬೆಡ್ ಪ್ರಿಪ್ರೇಷನ್ ಹತ್ರದಿಂದ ನಾವು ಇದನ್ನು ರೆಗ್ಯುಲರಾಗಿ 5 to 10 ಡೇಸ್ ಒನ್ ಟೈಮ್ ಯೂಸ್ ಮಾಡ್ಕೊಂಬಂದರೆ ಇನ್ನೂ ಚೆನ್ನಾಗಿ ಬರುತ್ತೆ. ಮೇಜರಾಗಿ ಸೆಂಟೆಲ್ಲೋ ಅಲ್ಲಿ ಬರೋದೇ ವಿಲ್ಟ್ ಪ್ರಾಬ್ಲಮ್ಮು. ಎಲ್ಲ ರೈತರು ಅಂತಾರೆ ನನ್ನ ಗಿಡ ಸಾಯ್ತು ಅಂತ. ಬಟ್ ಎಲ್ಲರೂ ವಾಟರ್ ಸಾಲ್ಯುಬಲ್ಸು, ಕೆಮಿಕಲ್ಸ್ ಎಲ್ಲ ಬಿಡ್ತಾ ಇರ್ತಾರೆ. ಅದು ಬಿಡೋದ್ರಿಂದ ಇನ್ನೂ ಹೆಚ್ಚಾಗಿ ಸಾಯುತ್ತೆ ಹೊರತು ಕಡಿಮೆ ಆಗಲ್ಲ. ನಾನು ಯೂಸ್ ಮಾಡಿರೋ ಪ್ರಾಡಕ್ಟ್ಸು ನಮ್ಮ ಸ್ವ್ಯಾಶ್ ಕಂಪ್ನಿಯ ಗ್ರೋಫಿಟ್ಟು ಮತ್ತು ರೂಟ್ ಝೆನ್ನು ಮತ್ತು ವಿಗರ್ ರೂಟು. ನಾನು ಈ 5 ಲೀಟ್ರ್ ಕ್ಯಾನ್ ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ, ಈ 5 ಲೀಟ್ರ್ ಕ್ಯಾನ್ ತಗೊಳ್ಳೋದ್ರಿಂದ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ. ಯಾವ ಥರ ಅನುಕೂಲ ಆಗುತ್ತೆ ಅಂದರೆ, ಅಂಗಡಿಗಳವರು 1 ಲೀಟ್ರ್ ಕೊಡ್ತಾರೆ. ಅದರಲ್ಲಿ ಅವ್ರಿಗೆ ಮಾರ್ಜಿನ್ ಇರುತ್ತೋ ಏನೋ ಗೊತ್ತಿಲ್ಲ. ಬಟ್ ನಮಗೆ 1 ಲೀಟ್ರ್ ಯಾವಾಗಲೂ ತರೋದಕ್ಕಾಗಲ್ಲ. ಮತ್ತು ನಾವು ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ 5 ಲೀಟ್ರ್ ತಂದರೆ ನಮ್ಗೆ ಯೂಸ್ ಆಗುತ್ತೆ. ನಮ್ಗೆ ಯಾವಾಗ ಬೇಕೋ ಅವಾಗ ಬಿಡ್ಕೊತಾ ಇರ್ಬೋದು. ನಮಗೆ ಕಾಸ್ಟು ಕಡಿಮೆ ಬೀಳುತ್ತೆ 5 ಲೀಟ್ರ್ ತೊಗೊಳ್ಳೋದ್ರಿಂದ. ನಾನು ಇದರಲ್ಲಿ ಒಂದು ತಪ್ಪು ಮಾಡಿದೆ. ಡೇ ಒನ್ನಿಂದ ಯೂಸ್ ಮಾಡಿದರೆ ಇನ್ನೂ ಈ ಥರ ಬರ್ತಾ ಇರಲಿಲ್ಲ. ನೀವು ಅದಕ್ಕೆ ಏನು ಮಾಡಬೇಕು ಅಂದರೆ, ಡೇ ಒನ್ನಿಂದ ನಾವು ಸಸಿ ನೆಡೋದಕ್ಕೂ ಮುಂಚೆಯಿಂದ ಕ್ರೇಟ್ನ ಟ್ರೈಕೋಡರ್ಮದಲ್ಲಿ ಡ್ರಿಪ್ ಮಾಡಿ ಪ್ಲಾಂಟೇಷನ್ ಮಾಡಿದ್ಮೇಲೆ ಡೇ ಒನ್ನಿಂದ ನಾವು ಡ್ರಿಪ್ಪಲ್ಲೂ ಇದನ್ನೆಲ್ಲ ಬಿಡ್ತಾಯಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಇದಕ್ಕಿಂತ ಡಬಲ್ ಇಳುವರಿ ತೆಗಿಬೋದು, ಮತ್ತು ಕ್ವಾಲಿಟಿನೂ ಅದೇ ಥರ ಇರುತ್ತೆ, ಗಿಡ ಸಾಯೋದಿಲ್ಲ. ಇದು 1 ಎಕರೆ ಬೈಲಲ್ಲಿ ಹಾಕಿರೋದು. ಇದು ಅನ್ಸೀಸನ್ ಆಗಿರೋದ್ರಿಂದ ಲೈಟಿಂಗ್ಸ್ ಎಲ್ಲ ಅಳವಡಿಸಿ ನಾವು ಮಾಡಿದ್ದೀವಿ. 1 ಲಕ್ಷ ಖರ್ಚಾಗಿದೆ. ನನ್ನ ಎಕ್ಸ್ಪೆಕ್ಟೇಷನ್ ಒಂದು 7ರಿಂದ 8 ಲಕ್ಷ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಫಸ್ಟಲ್ಲಿ ಅಷ್ಟೊಂದು ಮಾಡ್ದಂಗೆ ಬಂದಿಲ್ಲ ಕ್ರಾಪು. ಈ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡಿದ್ಮೇಲೆ ಬಂದಿದೆ. ಈಗಲೂ ಒಂದು 4ರಿಂದ 5 ಲಕ್ಷ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಬರುತ್ತೆ. 150ರಿಂದ 200 ರೂಪಾಯಿ kg ಹೋಗ್ತಿದೆ. ಒಂದು 4ರಿಂದ 5 ಟನ್ನು ಕುಯ್ಬೇಕು ಅಂತ ಅಂದ್ಕೊಂಡಿದ್ದೀನಿ.